ನೀವು ಇಲ್ಲ, ನಿನ್ನಲ್ಲಿ ಇಲ್ಲ, ಎಲ್ಲಿನೂ ಇಲ್ಲ ಅಂತ ಹೇಳ್ತೀರಲ್ಲ, ಎಲ್ಲಿ ಇಲ್ಲ ಅಂದ್ರೆ ಅದು ತೋರಬಾರದು. ನನಗೆ ಪ್ರತ್ಯಕ್ಷ ಆಗಿ ತೋರ್ಲಿಕ್ಕತ್ತದ. ಅದ್ರ ಟೀಕಾ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಹೇ ಭಗವಂತನೇ, ಜನ್ಮ ಮರಣ ಮೊದಲುಗೊಂಡಿರುವ ಯಾವ ಸಂಸಾರ ದುಃಖವು ನನ್ನಲ್ಲಿ ಆಗಲಿ ಅದರಂತೆ ಅನ್ಯರಲ್ಲಿ ಆಗಲಿ ಎಲ್ಲಿಯೂ ಇಲ್ಲವಾದರೆ ಪ್ರತ್ಯಕ್ಷವಾಗಿ ಏಕೆ ತೋರುತ್ತದೆ? ಯಾವ ವಸ್ತು ಇರುವುದಿಲ್ಲವೋ ಅದು ತೋರುವುದೇ ಇಲ್ಲ. ಹೇಗೆಂದರೆ ಬಂಜಿಯ ಮಗ ಮತ್ತು ಆಕಾಶದ ಪುಷ್ಪ ಇವು ಇರುವುದೇ ಇಲ್ಲವಾದ್ದರಿಂದ ತೋರುವುದಿಲ್ಲ. ಅವು ಇಲ್ಲ ಅಂತ ಹೇಳಿನೇ ಅವು ತೋರಂಗಿಲ್ಲ. ಹೇಗೋ ಹಾಗೆ ಸಂಸಾರ ದುಃಖವಾದರೂ ಇಲ್ಲವಾಗಿದ್ದರೆ ತೋರಬಾರದಾಗಿತ್ತು. ಅವು ಹ್ಯಾಂಗವು ಇಲ್ಲ ತೋರಿಲ್ಲ, ಹಾಂಗ ಈ ಸಂಸಾರ ದುಃಖವು ಇದ್ದಿತ್ತಿಲ್ಲಂದ್ರ ಅದು ತೋರಬಾರದಾಗಿತ್ತು. ಆದರೆ ಜನ್ಮವೇ ಮೊದಲುಗೊಂಡಿರುವ ಸಂಸಾರ ದುಃಖವು ತೋರುತ್ತದೆ. ಹುಟ್ಟದ್ ನೋಡ್ತೀನಿ, ಸತ್ತದಕ್ಕೆ ಮಣ್ಣು ಕೊಟ್ಟು ಬಂದೀನಿ, ಇವೆಲ್ಲ ನಾ ನೋಡ್ಲಿಕತ್ತೀನಿ, ಮತ್ತೆ ಇಲ್ಲಂತೀರಿ ಅಂದ್ರೆ ಹ್ಯಾಂಗ್ರಿ ಇದು? ಆದ್ದರಿಂದ ಜನ್ಮ ಮೊದಲಾದ ಸಂಸಾರ ರೂಪ ದುಃಖವು ಇರುವುದಿಲ್ಲವೆಂದು ಹೇಳುವುದು ಸಂಭವಿಸುವುದಿಲ್ಲ. ನೀವ್ಯಾನು ಇಲ್ಲ ಅಂತೇನು ಹೇಳ್ತೀರಲ್ಲ, ನಿಮ್ಮ ಮಾತು ಸಂಭವಿಸಂಗಿಲ್ಲ ಅಂತ ಅವ ಪ್ರಶ್ನೆ ಮಾಡಿದ್ದ. ಅದಕ್ಕೆ 123ನೇ ಅಂಕದಲ್ಲಿ ಗುರುಗಳು ಉತ್ತರವನ್ನು ಕೊಟ್ರು. ಏನಂತ ಕೊಟ್ರಪ್ಪ? ಆತ್ಮನ ಅಜ್ಞಾನದಿಂದ ಪ್ರತೀತಿ. ಇದು ಯಾಕೆ ತೋರ್ಲಿಗತ್ತದಪ್ಪ ಅಂತ ಕೇಳಿದ್ರೆ, ಆತ್ಮನ ಅಜ್ಞಾನದಿಂದ, ನಿನ್ನ ಸ್ವರೂಪದ ಯಥಾರ್ಥ ಜ್ಞಾನ ನಿನಗಿಲ್ಲದ್ದರಿಂದ ಇದು ತೋರ್ಲಿಕತ್ತದ. ಅದಕ್ಕೆ ರಜ್ಜು ಸರ್ಪದ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಗುರುಗಳು. ಶ್ರೀ ಗುರುರ್ವಾಚ ದುಹ ಆತ್ಮರೂಪ ಅಜ್ಞಾನತೆ ಹೊಯ್ ಮಿಥ್ಯಾ ಪರಸ್ಥಿತಿ ಜಗತ್ ಸ್ವಪ್ನ ನಭ ನೀಲತಾ ರಜ್ಜು ಭುಜಗ ಕಿರೀತಿ. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ, ಆತ್ಮನ ನಿಜವಾದ ಸ್ವರೂಪದ ಅಜ್ಞಾನದಿಂದ, ಆತ್ಮನ ನಿಜ ಸ್ವರೂಪದ ಜ್ಞಾನ ಇಲ್ಲ ನಿನಗ, ಅಜ್ಞಾನದಿಂದ ಈ ಜನ್ಮಾದಿ ದುಃಖ ರೂಪ ಜಗತ್ತು ಹ್ಯಾಂಗ ತೋರ್ಲಿಗತ್ತದಪ್ಪ ನಿನಗ? ಸ್ವಪ್ನ ಅಂದ್ರೆ ಕನಸಿನಲ್ಲಿ ತೋರುವ ಪದಾರ್ಥಗಳಂತೆ. ಸ್ವಪ್ನದಲ್ಲಿ ಅನೇಕ ಪದಾರ್ಥಗಳು ತೋರ್ತಾವ, ಅವು ಅವೇನು ಇಲ್ಲ, ಇಲ್ಲದೆ ತೋರ್ತಾವು. ಅದರಂತೆ ನಭನೀಲತ ಅಂದ್ರ ಆಕಾಶದಲ್ಲಿ ತೋರುವ ನೀಲತ್ವ ಮತ್ತು ರಜ್ಜು ಭುಜಗಕಿ ಅಂದ್ರೆ ಹಗ್ಗದಲ್ಲಿ ತೋರುವ ಯಾವ ಸರ್ಪದ ರೀತಿಯಂತೆ ಅನಿರ್ವಚನೀಯವಾಗಿ ತೋರುವಂತಹದ್ದಾಗಿದೆ. ಇವೆಲ್ಲ ಹೆಂಗಪ್ಪ ಅಂದ್ರೆ ಅನಿರ್ವಚನೀಯ, ವಚಿಸಲಿಕ್ಕೆ ಬಾರದ. ಅದಂತೀಯ ಇಲ್ಲ ಆಗ್ತದ, ಇಲ್ಲಂತೀಯ ತೋರ್ತದ. ಇವ್ ಹೆಂಗಪ್ಪ ಅಂದ್ರೆ ಅನಿರ್ವಚನೀಯ. ಅನಿರ್ವಚನೀಯ ಅಂದ್ರೆ ವಚಿಸಲಿಕ್ಕೆ ಬಾರದು, ಹಿಂಗ ಹೇಳಕ್ ಬರೋದಿಲ್ಲ. ಐತೈತಿ, ಇಲ್ಲ ಆಗ್ತದ. ವಿಚಾರ ಮಾಡಿದ್ರೆ ಇಲ್ಲಂತೀಯ ತೋರ್ತದ. ಅದಕ್ಕೆ ಟೀಕಾ ಏನ್ ಹೇಳ್ತಾರ ನೋಡ್ರಿ, 47ನೇ ಚೌಪಾಯಿ ದುಹದು, ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲ, ಅವು ಸತ್ಯವಾಗಿಲ್ಲಪ್ಪ. ಆದರೂ ಕೂಡ ಆತ್ಮನು ಬ್ರಹ್ಮರೂಪನಿದ್ದಾನೆಂಬ ಅಜ್ಞಾನವಿರುವ ಮೂಲಕ, ಆತ್ಮ ಬ್ರಹ್ಮರೂಪನೇ ಅದಾನನ್ನೋದು ಗೊತ್ತಿಲ್ಲ, ಅದರ ಅಜ್ಞಾನದ.
ಆ ಅಜ್ಞಾನವಿರುವ ಮೂಲಕ ಮಿಥ್ಯೆಯಾಗಿ ತೋರುತ್ತದೆ. ಅದು ತೋರ್ಬೇಕಾದ್ರೆ ಆ ಆತ್ಮ ಬ್ರಹ್ಮರೂಪ ಇದ್ದಾನನ್ನೋದು ಅದರ ಅಜ್ಞಾನ ಇರುವ ಮೂಲಕ ಮಿಥ್ಯೆಯಾಗಿ ತೋರುತ್ತದೆ. ಮಿಥ್ಯಾ ಅಂದ್ರೆ ಹೇಳಿದ್ರು ನೋಡ್ರಿ ನಿನ್ನ ಏನು, ಯಾತೆ ಅಸತ್ ಭಾಸಮಾನತ್ವೇ ಸತಿ ಇತಿ ಮಿಥ್ಯಾ ಮತ್ತು ಸತ್ವಿತ್ತತ್ವಂ ಮಿಥ್ಯಾ ಮತ್ತು ಸತ್ತ ಶೂನ್ಯತ್ವಂ ಮಿಥ್ಯತ್ವಂ. ಅದಕ್ಕೆ ಸತ್ತ ಇಲ್ಲ ಆದ್ರೂ ತೋರ್ತದಲ್ಲ, ಹಂಗ ತೋರೋದಕ್ಕೆ ಏನಂತಾರಪ್ಪ ಅಂತ ಕೇಳಿದ್ರೆ ಮಿಥ್ಯಾ. ಇನ್ನ ಪ್ರತಿತತ್ವೇ ಸತಿ ಅಪ್ರಾಪ್ತಿತ್ವಂ ಮಿಥ್ಯತ್ವಂ. ಹಂಗ ಮಿಥ್ಯೆಯಾಗಿ ತೋರುತ್ತದೆ. ಹೇಗೆಂದರೆ ಸ್ವಪ್ನದ ಪದಾರ್ಥಗಳು ತಗೋರಿ ಹ್ಯಾಂಗ್ ತೋರ್ತಾವಂದ್ರೆ ಕಾರಣ ಕೊಡ್ತಾರವರು. ಸ್ವಪ್ನದ ಪದಾರ್ಥಗಳು ಅದಕ್ಕೆ ನಿಜಗುಂಡ್ರು ನೆನಸಿನ ಅಖಿಳ ಜಗವೆಲ್ಲ ಪುಷಿ ಕನಸಿನಂದದಿ ನಿತ್ಯವಲ್ಲ. ಕನಸು ಹ್ಯಾಂಗ್ ತೋರ್ತದ ಹಂಗ್ ತೋರ್ತಾವ ಬಿ. ಯಾವ ಈ ನೆನಸಿನ ಅಖಿಳ ಜಗ ವ್ಯಾವಹಾರಿಕ ಸತ್ತದಲ್ಲಿ ಏನ್ ತೋರ್ತದಲ್ಲಿದು, ಈ ನೆನಸಿನ ಅಖಿಳ ಜಗವೆಲ್ಲ ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಖುಷಿ. ಖುಷಿ ಅಂದ್ರೆ ಸುಳ್ಳು. ಬರೀ ಹ್ಯಾಂಗ ಆಗ್ಲಿಗತ್ತದ, ಶಬ್ದಶ್ಯ ಆಗ್ಲಿಗತ್ತದ, ನಿಶ್ಚಯ ಆಗವಲ್ದು. ಮತ್ತ ಸತ್ಯತ್ವ ಬುದ್ಧಿಯಿಂದ ವ್ಯವಹಾರ ಮಾಡ್ಲಿಕ್ಕತ್ತೀವಿ. ಸುಮ್ಮ ಹಾಯ್ದು ಹೋಗ್ಲಿಗತ್ತಾವ ಶಬ್ದಗಳು, ಅಲ್ಲಿ ಪ್ರಯೋಜನಕಾರಿ ಆಗವಲ್ದು. ಮತ್ತ ಸತ್ಯತ್ವ ಬುದ್ಧಿನೇ. ಅದಕ್ಕೆ ಅವ್ರು ಹೇಳ್ತಾರೆ ನಿಜಗೊಂಡ್ರು, ನೆನಸಿನ ಅಖಿಳ ಜಗವೆಲ್ಲ ಪುಷಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ. ನೋಡ್ರಿ, ಶ್ರುತಿ ಸಮೂಹ ಹೇಳ್ತದಂದ್ರು ಸಹಿತ ನಂಬುಲ್ಕಾಗುವಲ್ದು. ನೋಡ್ರಿ ಎಷ್ಟು ಅಜ್ಞಾನದ ಪ್ರಭಾವ ಏನ್ ಮಾಡಿಟ್ಟದಪ್ಪ ಶಿವ ಶಿವ. ಅದಕ್ಕೆ ಇನ್ನೊಂದು ಕಡೆ ಹೇಳಿದ್ರು ನಿಜಗೊಂಡ್ರು, ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು. ನೀ ಬಗಿಲಿಕತ್ತಿದೆ ಅದಕ್ಕೆ ಏನೇನೇನೇನೇನೇನು. ಅದು ಇರುವುದು ನೂಲ ಅಂತಿ ಅನು ಧೋತ್ರ ಅಂತಿ. ಧೋತ್ರ ಹುಡುಕ್ಯಾಡಿದ್ರು ಸಿಗುವುದಿಲ್ಲ. ಇರುದೊಂದು ಅನ್ನೋದೊಂದು ಎಲ್ಲ ಭ್ರಮಾತ್ಮಕವಾಗಿ ನಿನ್ನ ಮಾತ. ಮನಿ ಅಂತಿ, ಮನಿ ಸಿದ್ಧ ಆಗುವುದಿಲ್ಲ. ಅದಕ್ಕೆ ಇದೇನಂತಾರರು, ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು. ನೀ ಬಗಿಲಿಗತ್ತಿದ ಅದಕ್ಕೊಂದು ಅಸ್ತಿತ್ವ ಕೊಟ್ಟು, ಅದಕ್ಕೊಂದು ನಾಮ ಕೊಟ್ಟು, ಅದಕ್ಕೊಂದು ಆಕಾರ ಕೊಟ್ಟು ಕರ್ಲಿಗತ್ತಿದಿ. ಅದಕ್ಕೆ ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು. ಗಗನದಂತ ಆತ್ಮ ನಿಹನೆಂದು ಬಗೆಯೊಳಗೆ ಬಗೆದು ನೀನಿಂದು ಸುಖಿಯಾಗು. ಬಗೆದೋಳು ಬಗೆಯದನ್ನ ಬೇರ್ಪಡಿಸು, ನೋಡು, ವಿವೇಕ ಮಾಡು. ಏನ್ ಸಿದ್ಧ ಆಗ್ತದ ವಿಚಾರ ಮಾಡ್ಕೋತ ಹೋಗುದ್ರ ಆತ್ಮನೇ ಸಿದ್ಧ ಆಗ್ತದ. ಈ ಅನಾತ್ಮ ವಸ್ತು ಒಂದು ಸಿದ್ಧ ಆಗುವುದಿಲ್ಲವು. ಯಾಕ ಇಲ್ಲವು ಇದ್ದಿದ್ರೆ ಸಿದ್ಧ ಆಗ್ತಿದ್ದು. ಆ ಇಲ್ಲದಕ್ಕೆ ಅಸ್ತಿತ್ವ ಕುಡ್ಲಗತ್ತಿದೀನಿ. ಅದಕ್ಕ ಇವೆಲ್ಲ ಹೆಂಗವಪ್ಪ ಅಂತ ಕೇಳಿದ್ರೆ ಮಿಥ್ಯೆಯಾಗಿ ತೋರುತ್ತವೆ. ಹೇಗೆಂದರೆ ಸ್ವಪ್ನದ ಪದಾರ್ಥಗಳಂತೆ. ಮತ್ತು ಏನಂತರ ಆಕಾಶದಲ್ಲಿಯ ನೀಲತ್ವ. ಆಕಾಶದಲ್ಲಿ ನೀಲಿ ಇಲ್ಲ. ಎಷ್ಟು ವಿಮಾನ ಹೋಗ್ತಾವ, ಹೆಲಿಪ್ಯಾಡ್ ಹೋಗ್ತಾವ, ಎಷ್ಟೆಲ್ಲ ಏನೇನು ಹಾಯ್ದು ಹೋಗ್ತಾವ, ಒಬ್ರಿಗೆ ಹತ್ತದೇನದು ಇಲ್ಲ. ಯಾಕೆ ಹತ್ತಿಲ್ಲ? ಅದು ಇಲ್ಲಪ್ಪ. ಇದ್ರೆ ಹತ್ತಿತ್ತು, ಇಲ್ಲ. ಇಲ್ದೆ ತೋರ್ತದ. ಏನ್ರಿ? ಆಕಾಶದ ನೀಲತ್ವವು ಮತ್ತು ಹಗ್ಗದಲ್ಲಿಯೇ ತೋರುವ ಸರ್ಪವು. ಹಗ್ಗದೊಳಗ ಹಾವ ಐತೇನು? ಇಲ್ಲ. ಇಲ್ಲಂದ್ರು ಅಂಜಿಸಿ ನಿಂದ್ರಿಸ್ಯದ ನೋಡ್ರಿ. ಇಲ್ಲದ್ದು ಹಂಗ ಇಲ್ಲದ ಜಗತ್ತಿದು. ಅದಕ್ಕೆ ರಜ್ಜುರ್ಯತ ಭ್ರಾಂತ ದೃಷ್ಟ್ಯ ಸರ್ಪರೂಪ ಪ್ರಕಾಶತೆ ಆತ್ಮ ತಥಾ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ. ಕೇವಲ ಏನದ ಹಗ್ಗದ ಹಗ್ಗ ಇದ್ದದ್ದು ಭ್ರಾಂತಿ ಉಳ್ಳವನ ದೃಷ್ಟಿಯಿಂದ ಏನಾಗ್ಲಿಗತ್ತದ? ಹಾವ ಅಂದನು. ಏನ್ರಿ?
ಆತ್ಮ ತಥಾ ಮೂಢ ದೃಷ್ಟ್ಯ, ಕೇವಲ ಏನದ ಆತ್ಮಸ್ವರೂಪದೆಲ್ಲ ಏನ್ ನೋಡ್ತಿದಲ್ಲ, ಆತ್ಮಸ್ವರೂಪ ಇದ್ರು ಸಹಿತ ದೃಷ್ಟಿ ಅಂತದಾಗ್ಯದ ಮೂಢ ದೃಷ್ಟ್ಯ ಜಗದ್ರೂಪ ಪ್ರಕಾಶತೆ. ಆ ಮೂಢರು ಜಗತ್ತದ ಅಂತ ಅದಕ್ಕೆ ಸತ್ಯತ್ವ ಕೊಡ್ಲಗತ್ತಾರ. ಅದಕ್ಕೆ ಹಗ್ಗದಲ್ಲಿ ತೋರುವ ಸರ್ಪವು ಪರಮಾರ್ಥದಿಂದ ಇರುವುದಿಲ್ಲ. ಪರಮಾರ್ಥ ಅಂದ್ರೆ ಸತ್ಯವಾಗಿ ಅದೇನಪ್ಪ ಅಂದ್ರೆ ಇಲ್ಲ. ಮತ್ತೇನೆಂದರೆ ಮಿಥ್ಯೆಯಾಗಿ ತೋರುತ್ತವೆ. ಹೇಗೋ ಹಾಗೆ ಜನ್ಮ ಮೊದಲಾದ ದುಃಖ ರೂಪ ಜಗತ್ತು ಪರಮಾರ್ಥದಿಂದ ಇರುವುದಿಲ್ಲವಾದರೂ ಮಿಥ್ಯೆಯಾಗಿ ತೋರುತ್ತದೆ. ಇಲ್ಲ ಇಲ್ಲಂದ್ರೂ ಸಹಿತ ಮಿಥ್ಯವಾಗಿ ತೋರುತ್ತದೆ. ಅದಕ್ಕೆ ಮತ್ತೆ 124ನೇ ಅಂಕದಲ್ಲಿ ಶಿಷ್ಯನಾದಂಥವ ಮತ್ತು ಪ್ರಶ್ನೆ ಮಾಡ್ತಾನ, ರಜ್ಜುವಿನಲ್ಲಿ ಸರ್ಪವು ಹೇಗೆ ತೋರುತ್ತದೆ? ನೀವು ದೃಷ್ಟಾಂತ ಕೊಟ್ರಲ್ಲ, ಅದು ಹ್ಯಾಂಗ ತೋರ್ತದ್ರಿ? ತತ್ವದೃಷ್ಟಿರ್ವಾಚ್ ಚೌಪಾಯಿ ಮಿಥ್ಯಾ ಸರ್ಪ ರಜ್ಜು ಮೇ ಜೈಷೆ ಬಾಕ್ಯೋ ಭವ ಆತ್ಮಮಯ ತೈಷೆ कैसे सर्प रज्जु में भाष्य यह संशय मन ಬುದ್ಧಿ ವಿನಾಶೆ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಅನಿರ್ವಚನೀಯವಾದ ಸರ್ಪವು ಹೇಗೆ ಹಗ್ಗದಲ್ಲಿ ತೋರುವುದು, ಹಾಗೆಯೇ ಜನನ ಮರಣಾದಿ ದುಃಖವು ಆತ್ಮನಲ್ಲಿ ತೋರುತ್ತದೆಂದು ಹೇಳಿದಿರಿ ನೀವು ಗುರುಗಳ. ಆದರೆ ಹಗ್ಗದಲ್ಲಿ ಸರ್ಪವು ಹೇಗೆ ತೋರುವುದು? ನೀವು ರಜ್ಜು ಸರ್ಪ ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ಲ, ಆ ಸರ್ಪ ಹಗ್ಗದಲ್ಲಿ ಹ್ಯಾಂಗರೆ ತೋರ್ತದ? ಈ ಸಂದೇಹವು ಅಂದ್ರೆ ಸಂಶಯವು ಏನ್ ಮಾಡ್ಲಾಗತ್ತದಪ್ಪ? ನನ್ನ ಮನಸ್ಸನ್ನು ಮತ್ತು ಬುದ್ಧಿಯನ್ನು ನಾಶ ಮಾಡುವಂತಹದ್ದಾಗಿದೆ. ಈ ಸಂಶಯ ಏನ್ ಮಾಡ್ಲಿಕ್ಕತ್ತದ? ನನ್ನ ಮನಸ್ಸನ್ನು ಬುದ್ಧಿಯನ್ನು ನಾಶ ಮಾಡ್ಲಿಕ್ಕತ್ತದ. ಟೀಕಾ ನೋಡ್ರಿ ಏನಂತಾರ, ಹೇಗೆ ಹಗ್ಗದಲ್ಲಿ ಸರ್ಪವು ಮಿಥ್ಯೆಯಾಗಿರುವುದು, ಹಾಗೆ ಆತ್ಮನಲ್ಲಿ ಭವ ದುಃಖವು ಮಿಥ್ಯೆಯಾಗಿರುತ್ತದೆಂದು ಹೇಳಿದಿರಿ. ನೀವು ಇಲ್ಲಿ ತನ ಈ ರಜ್ಜು ಸರ್ಪ ದೃಷ್ಟಾಂತ ಕೊಟ್ಟು ನೀವು ಹೇಳಿದಿರಿ. ಅಲ್ಲಿ ದೃಷ್ಟಾಂತದ ಜ್ಞಾನವಾಗದ ಹೊರತು, ನೋಡ್ರಿ, ದೃಷ್ಟಾಂತದ ಜ್ಞಾನವಾಗದ ಹೊರತು ದ್ರಾಷ್ಟಾಂತದ ಜ್ಞಾನವಾಗುವುದಿಲ್ಲ. ದೃಷ್ಟಾಂತ ಜ್ಞಾನ ಆಯ್ತಂದ್ರೆ ದ್ರಾಷ್ಟಾಂತದ ಜ್ಞಾನ ಆಗ್ತದ. ದೃಷ್ಟಾಂತ ತಿಳಿಲಿಲ್ಲ ಅಂದ್ರೆ ದ್ರಾಷ್ಟಾಂತ ಹೆಂಗ್ ತಿಳಿತದ? ತಿಳಿಯಂಗಿಲ್ಲ. ಅದಕ್ಕೆ ದೃಷ್ಟಾಂತದ ಜ್ಞಾನವಾಗದ ಹೊರತು ದ್ರಾಷ್ಟಾಂತದ ಜ್ಞಾನವಾಗುವುದಿಲ್ಲ. ಆದ್ದರಿಂದ ಹಗ್ಗದಲ್ಲಿ ಸರ್ಪವು ಹೇಗೆ ತೋರುತ್ತದೆ? ಇದು ದೃಷ್ಟಾಂತದಲ್ಲಿ ಪ್ರಶ್ನೆ ಇರುತ್ತದೆ. ಮೊದಲು ನನಗೆ ದೃಷ್ಟಾಂತ ತಿಳಿಸಿಕೊಡ್ರಿ. ದೃಷ್ಟಾಂತ ತಿಳಿಲಾರದೆ ದ್ರಾಷ್ಟಾಂತ ಅಂತೂ ತಿಳಿಯಂಗಿಲ್ಲ. ಅದಕ್ಕೆ ಆ ದೃಷ್ಟಾಂತ ಯಾವ್ದು ಕೊಟ್ಟಿರಿ? ರಜ್ಜು ಸರ್ಪ ದೃಷ್ಟಾಂತ ಕೊಟ್ಟಿರಿಲ್ಲ. ಆ ಹಗ್ಗದಲ್ಲಿ ಹಾವು ಹ್ಯಾಂಗರೆ ತೋರ್ತದಂತ ದೃಷ್ಟಾಂತದಲ್ಲೇ ಪ್ರಶ್ನೆ ಮಾಡಿದನ. ಯಾವ ತತ್ವದೃಷ್ಟಿ ಪ್ರಶ್ನೆ ಎಲ್ಲಿದೆ? ದೃಷ್ಟಾಂತದಲ್ಲೇ ಪ್ರಶ್ನೆ ಅದ. ಅದಕ್ಕೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ದ್ರಾಷ್ಟಾಂತ ಅಂದ್ರೆ ಏನು ಅನ್ನೋದ್ರ ಮ್ಯಾಗ 155 ದ್ರಾಷ್ಟಾಂತ ಅಂದರೆ ಸಿದ್ಧಾಂತ. ದ್ರಾಷ್ಟಾಂತಕ್ಕೆ ಪರ್ಯಾಯ ಪದ ಸಿದ್ಧಾಂತ. ಓಂ ನಮ ಶಿವಾಯ. ಎಲ್ಲರಿಗೂ ಕೇಳಿಸ್ತದ್ರಿ ಪೋರ್ರಿ? ಕೇಳತ್ತಂಡೆ. ದ್ರಾಷ್ಟಾಂತಕ್ಕೆ ಏನಂದರಿ ಪರ್ಯಾಯ? ಸಿದ್ಧಾಂತ.
ಪರ್ಯಾಯ ಅಂದ್ರೆ ಏನ್ರಿ ಪೌರ? ಏಕಾರ್ಥವಾಚಕ ಅನೇಕ ಪದಗಳ ಬೋಧ ಪರ್ಯಾಯ. ಅವ್ರು ಹೇಳ್ತಾರ ದಮ್ರಿ ಸರ್, ಅವ್ರಿಗೆ ಬರ್ಲಿ ಅಂದ್ರೆ ನೀವು ಹೇಳಕತ್ತೀರಿ ಏನ್ರಿ ಸೋಪಣ್ಣಪ್ಪ ಅವ್ರಿ? ಪರ್ಯಾಯ ಪದ ಅಂದ್ರೆ ಏನ್ರಿ ಪೌರ? ಮತ್ತೆ ಯಾರಾದ್ರೂ ಹೇಳ್ರಿ, ನಿಮಗೂ ಅವು ಕಂಠ ಆಗ್ತಾವ. ನೆನಪು ಬರವಲ್ದ್ರಿ. ನೀವ್ ಅಂದ್ರಿ ಅಂದ್ರ ಬರ್ತಾವ. ಏಕವಾಚಕ ಅನೇಕ ಶಬ್ದ ಪರ್ಯಾಯ. ಯಾಕೆ ಕಮ್ಮಿ ಕೇಳಿಸ್ಲಿಕತ್ತದ್ರಿ ಇವ್ರದೆಲ್ಲರದು? ನೀವೇನಂತೀರ ನನ್ಗೆ ಕೇಳಿಸ್ವಲ್ದು. ಏನಂದ್ರಿ? ಏಕವಾಚಕ ಅನೇಕ ಶಬ್ದ ಪರ್ಯಾಯ. ಅನೇಕ ಪದಗಳ ಬೋಧ. ಏಕಾರ್ಥವಾಚಕ ಅನೇಕ ಪದಗಳ ಬೋಧ ಪರ್ಯಾಯ. ಮಹೇಶಣ್ಣ ನೀವೇನಂತೀರಿ? ನೀವೇನಂತೀರಿ? ಹಾ, ಅವ್ರದ್ದು ಹೊಯ ಆಗಲಾಗತ್ತದ ಒಂದ್ ಜರ. ಬರೋಬರ್ನೇ ಆದ, ಸುತ್ತ ಹಾಕಿ ಬರ್ಲಾಗತ್ತದ ಹಿಂಗ. ಹಾ, ಹಿಂಗ ಆಗ್ಲಾಗತ್ತದ. ಅನೇಕ ಪದಗಳ ಬೋಧ ಏಕಾರ್ಥವಾಚಕ. ಹಾ, ಈಗ ಬರೋಬರಿ ಬಂತು. ಎಲ್ಲ ಅರ್ಥ ಒಂದಲ್ರಿ. ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಅನೇಕ ಪದಗಳ ಬೋಧ ಒಂದು ಸೇರ್ಸ್ಬೇಕಲ್ಲ. ಬೋಧ, ಅನೇಕ ಪದಗಳ ಬೋಧ ಏಕಾರ್ಥವಾಚಕ. ಅದಕ್ಕೆ ಇಲ್ಲಿ ಏನಂದ್ರಿ? ಆ ದ್ರಾಷ್ಟಾಂತ ಅಂದರೆ ಸಿದ್ಧಾಂತ. ಸಿದ್ಧಾಂತ ಅಂದ್ರಿ अंतिम निर्णय को सिद्धांत कहे. ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ. ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ದೃಷ್ಟಾಂತ ಬಾಧಿತ ಅರ್ಥವನ್ನು ಸಿದ್ಧ ಮಾಡಿ ಕೊಡ್ತಾವ. ಸಿದ್ಧಾಂತ ಹಂಗಲ್ಲ, ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಅದಕ್ಕೆ ಏನ್ ಹೇಳಿದ್ರಿ? ಆ ದ್ರಾಷ್ಟಾಂತಕ್ಕೆ ಇಲ್ಲಿ ಸಿದ್ಧಾಂತ ಅಂತ ಕರೆದ್ರು. ಇನ್ನ 125ನೇ ಅಂಕದಲ್ಲಿ ಅಥ ಪ್ರಶ್ನೆ ಅಭಿಪ್ರಾಯ. ಅಥ ಅಂದ್ರೆ ಏನ್ರಿ? ಅಥ ಅನ್ನೋದಕ್ಕೆ 5 ಅರ್ಥ ಹೇಳ್ಯಾರ ನೋಡ್ರಿ, ಹೇಳ್ರಿ. ಈಗ, ನಂತರ, ಪ್ರಶ್ನೆ, ಉತ್ತರ. ಹಾ ರೀ. ಅಥ ಅಂದ್ರ ಈಗ ರೀ. ಹ, ನಂತರ ಪ್ರಶ್ನೆ, ಉತ್ತರ. ಪೂರ್ಣ. ಮಂಗಲ ನಂತರ ಸಾರಿ, ಪೂರ್ಣ. ಪ್ರಾರಂಭ, ಪ್ರಶ್ನೆ, ಪೂರ್ಣ. ಉತ್ತರ ಅಲ್ಲ. ಮಂಗಲ, ಪ್ರಾರಂಭ, ಪ್ರಶ್ನೆ, ಇನ್ನೊಂದೇನ್ರಿ? ನಂತರ. ನಂತರ ಪೂರ್ಣ ರೀ. ಹಾ, ಮಂಗಲ, ನಂತರ, ಮತ್ತ ಪ್ರಶ್ನೆ, ಪ್ರಾರಂಭ, ಪೂರ್ಣ. 5 ಅದು 4 ಅದು ರೀ. 5 ಅದು ನಂತರ ಪ್ರಾರಂಭ, ನಂತರ, ಪ್ರಶ್ನೆ, ಪೂರ್ಣ. ಪ್ರಾರಂಭ, ನಂತರ, ಪ್ರಶ್ನೆ, ಪೂರ್ಣ, ಮಂಗಲ. 5 ಬಂದು ನೋಡ್ರಿ. 5 ಬಂದು. ಮಂಗಲ, ಪ್ರಾರಂಭ, ನಂತರ, ಪ್ರಶ್ನೆ, ಪೂರ್ಣ. ಶಬ್ದಕ್ಕೆ ಅರ್ಥ ಅಥ. ಅಥ ಅನ್ನೋದಕ್ಕೆ 5 ಅರ್ಥ ಕೊಟ್ಟಾರ್ರಿ.
ಹ್ಮ್ ಹಾ ಏನಂತಾರೆ ಪ್ರಶ್ನೆ ಅಭಿಪ್ರಾಯ ಚೌಪಾಯಿ ಅಂತ ಎಷ್ಟು ನೋಡ್ರಿ ಇದು 49. ಅಸತ್ಯ ಖ್ಯಾತಿ ಅಪ್ಪಾರಿ ಇಲ್ಲಿ ಯಾವಾಗ ಪುನಿ ಕುಂಡಿರ್ತದ್ರಿ? ಹಾ ಹೇಳ್ರಮ್ಮ. ಇಲ್ಲಿ ಯಾವಾಗ ಕುಂಡಿರ್ತದ್ರಿ? ಆರಿ ಇಲ್ಲಿ ಅಥಕ್ ಯಾವಾಗ ಅರ್ಥ ಕುಂಡಿರ್ತದ್ರಿ? ಅದೇ ಇಲ್ಲಿ ಅಥ ಈ ಸದ್ಯ ಪ್ರಶ್ನೆ ಮಾಡ್ಲಾಗತ್ತಾನಿಲ್ರಿ. ಅಂದ್ರೆ ಇಲ್ಲಿ ಪ್ರಶ್ನ ಅಂದ್ರ ಮತ್ತೊಂದ್ ಪ್ರಶ್ನೆ ಕೊಟ್ಟಾರ್ರಿ ಅಲ್ಲಿ ಅಥ ಪ್ರಶ್ನ ಅಭಿಪ್ರಾಯ ಅಂದಂಗ ಆಗ್ತೈತ್ರಿ. ಹಾ ಪ್ರಶ್ನೆ ಮಂಗಲ ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ಮೊದಲು ಮಂಗಲ ಮಾಡ್ಬೇಕಾಗ್ತದೆ. ಮಂಗಲ ಅಥಲಕ ಮಂಗಲ ಪ್ರಾರಂಭ ಮಾಡ್ಲಾಗತ್ತಾನ ಪ್ರಶ್ನೆ ಮಾಡ್ಲಕ್ಕ ಪ್ರಾರಂಭ ಮಂಗಲ ಪ್ರಾರಂಭ ನಂತರ ಪ್ರಶ್ನೆ ಮಾಡ್ತಾನ ಮತ್ತು ಅದನ್ನು ಪೂರ್ಣವಾಗಿ ತಿಳ್ಕೊಬೇಕಂತಾನ. ಈಗ ಅವ ಪ್ರಶ್ನೆ ಮಾಡ್ಯಾನ 148 ಪ್ರಶ್ನೆ ಮಾಡ್ಯಾನ್ರಿ. ರಜ್ಜುವಿನಲ್ಲಿ ಸರ್ಪವು ಹೇಗೆ ತೋರುತ್ತದೆ ಅಂದ ಬಳಿಕ ಅಥ ಪ್ರಶ್ನೆ ಅಭಿಪ್ರಾಯ ಅಂದ್ರ ನಂತರ ಪ್ರಶ್ನೆಗೆ ಅಭಿಪ್ರಾಯ ಕೊಡ್ತಾರ. ನಂತರ ಆಗಲ್ರಿ ಅವರು. ಹೌದ್ರಿ ಈಗ ಪ್ರಶ್ನೆ ಕೇಳ್ಯಾನ ನಂತರ ಉತ್ತರ ಕೊಡ್ಬೇಕಲ್ಲ ಅದಕ್ಕ. ಹಾ ನಂತರ ಆಗ್ತದೇನ ಅಂತ. ಸುಭಾಷ್ ಸರ್ ತಾವ್ ಸರ್ ಲೆಫ್ಟ್ ಆಗಿ ಬನ್ರಿ, ನಿಮ್ದು ಗೊರ್ರ ಅಂತ ಐತ್ರಪ್ಪ. ಕಮ್ ಕೆಲ್ಸ ಯಾಕೋ ಭಾಳ ಕಮ್ ಕೆಲ್ಸವಿತ್ತು. ಈಗ ಕೇಳಿಸ್ತಾರಿಪ್ಪ? ಹ್ಞೂನ್ರಿಪ್ಪ ಕೇಳತ್ತ. ಕೇಳ್ತದ. ಹಾ ಸುಭಾಷ್ ಸರ್ ಅವ್ರದ್ದು ಗೊರ್ರ ಅಂತ ಐತಿ ಮಾತಾಡುವಾಗ, ಅದಕ್ಕೆ ಅವ್ರಿಗೆ ಹೇಳಿದ್ರಪ್ಪ. ಈಗ ನೋಡ್ರಿ ಅಪ್ಪವ್ರ, ಈಗ ನೋಡ್ರಿ ಈಗ ಏನಿಲ್ರಪ್ಪ, ಸರಿ ಐತಿ. ಸರಿ ಅದ್ರಿ. ಏನಾಯ್ತ್ರಿ ಅಮ್ಮವ್ರ ಏನಂತಾರ್ರಿ? ಈ ಸರಿ ಹೋಯ್ತ್ರಿ. ಸರ್ ಹೇಳಿದ್ರಲ್ರಿ ಇಲ್ಲಿ ನಂತರ ಅಂತ ಬರ್ತೈತಿ ಅಂತ. ಅಲ್ಲಿ ಈಗ ಅಲ್ಲಿ ಅಥ ಶಬ್ದ ಬಂತಲ್ಲ, ಈಗ ಅಲ್ಲಿ ಏನ್ ಅರ್ಥ ಮಾಡ್ಬೇಕಂತ ಪ್ರಶ್ನೆ ಐತೆ ಅವ್ರದ್ದು. ಈಗ ಹೇಳಿದ್ರಲ್ರಪ್ಪ ಈಗ. ಹ್ಞೂನ್ರಿ ಅದಕ್ಕೆ ಪ್ರಶ್ನೆ ಅಭಿಪ್ರಾಯ ಚೌಪಾಯಿ ಎಷ್ಟಪ್ಪ ಅಂದ್ರೆ 49. ಏನಂತಾರ್ರಿ ಇಲ್ಲಿ ಚೌಪಾಯಿ ಒಳಗ? ಅಸತ್ ಖ್ಯಾತಿ ಪುನಿ ಆತಮ ಖ್ಯಾತಿ ಅನ್ಯತಾರು ಅಖ್ಯಾತಿ ಸುನೆ ಚಾರಿ ಮತ ಭ್ರಮ ಕಿ ठौरा ಮಾನ್ಯೋ ಕೌನ ಕಹು ಯಹ ಭೌರಾ. ಬೆವ್ರಾದ ಮ್ಯಾಗ 156 ನೋಡ್ರಿ. ಏನು ಬೆವ್ರ ಅಂದರೆ ಪ್ರಶ್ನೆ ಏನು ಶ್ರೇಷ್ಠ. ಬೆವ್ರ ಅಂದರೆ ಶ್ರೇಷ್ಠ, ಇದಕ್ಕೇನೆ ಒಳ್ಳೆಯದೆಂತಲೂ ಹೇಳುತ್ತಾರೆ. ಆ ಬೆವ್ರಕ್ಕೇನು ಕೊಟ್ರೆ? ಬೆವ್ರ ಅಂದರೆ ಶ್ರೇಷ್ಠ, ಇದಕ್ಕೇನೆ ಒಳ್ಳೆಯದೆಂತಲೂ ಹೇಳುತ್ತಾರೆ. ಈ 49 ಚೌಪಾಯಿ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಭ್ರಮದ ಅಂದ್ರೆ ಅಧ್ಯಾಸದ ಸ್ಥಾನದಲ್ಲಿ, ಅಂದ್ರೆ ಈ ರಜ್ಜು ಸರ್ಪ ಅಂದ್ರೆ ಅಧ್ಯಾಸದ ವಿಷಯ. ಈ ಭ್ರಮದ ಅಂದ್ರೆ ಅಧ್ಯಾಸದ ಸ್ಥಾನದಲ್ಲಿ ಅಸತ್ಯ ಖ್ಯಾತಿ ಪುನಿ ಮತ್ತೆ ಆತಮ ಖ್ಯಾತಿ ಮತ್ತು ಅನ್ಯತಾ ಖ್ಯಾತಿ ಮತ್ತು ಅಖ್ಯಾತಿ, ಹೀಗೆ 4 ಸಿದ್ಧಾಂತಗಳನ್ನು ಕೇಳಲ್ಪಟ್ಟಿರುವವು. ಅವುಗಳಲ್ಲಿ ನಾನು ಯಾವುದನ್ನು ಸ್ವೀಕರಿಸಬೇಕೆಂಬುವ ಈ ವಿವರಣೆಯನ್ನು ಹೇಳಿರಿ. ಅಂದ್ರೆ ನಾ 4 ಮತಗಳನ್ನು, ಈ ಅಧ್ಯಾಸ ವಿಷಯದಲ್ಲಿ 4 ಮತಗಳನ್ನು ನಾ ಕೇಳ್ಕೊಂಡು ಬಂದೀನಿ. ಅದರೊಳಗೆ ಯಾವಾಗ ಶ್ರೇಷ್ಠದ, ನಾ ಯಾವಾಗ ಸ್ವೀಕರಿಸ್ಲಿ
ಅದನ್ನ ನೀವು ಹೇಳ್ರಿ ಅಂತ ಗುರುಗಳಿಗೆ ಕೇಳಕತ್ತ ನಾವು. ಟೀಕಾ ನೋಡ್ರಿ ಏನಂತಾರ್ರಿ, ಎಲ್ಲಿ ಹಗ್ಗದಲ್ಲಿ ಹಾವು ಮತ್ತು ಶಿಂಪಿಯಲ್ಲಿ ಬೆಳ್ಳಿ ಇವೇ ಮೊದಲಾದ ಭ್ರಮಗಳಿರುವವು, ಅಲ್ಲಿ 4 ಮತಗಳನ್ನು ಕೇಳಲ್ಪಟ್ಟಿರುವವು. ಇಲ್ಲಿ 4 ಮತಗಳನ್ನು ನಾ ಕೇಳ್ಕೊಂಬಂದೀನಿ. ಅದರೊಳಗೆ ಯಾವಾಗ ಶ್ರೇಷ್ಠದ ಅದು ನೀವು ಹೇಳ್ರಿ. ಒಂದೇದು ಯಾವ್ದಪ್ಪ ಅಂತ ಕೇಳಿದ್ರೆ ಶೂನ್ಯವಾದಿಗಳು ಅಸತ್ಖ್ಯಾತಿಯನ್ನು ಹೇಳುತ್ತಾರೆ. ಶೂನ್ಯವಾದಿಗಳು ಏನಂತಾರ? ಅಸತ್, ಎಲ್ಲ ಅಸತ್ ಅಂತಾರ ಅವರು. ಇನ್ನ ಎರಡನೇದ್ದು ಕ್ಷಣಿಕ ವಿಜ್ಞಾನವಾದಿಗಳು ಆತ್ಮಖ್ಯಾತಿಯನ್ನು ಹೇಳುತ್ತಾರೆ. ಇನ್ನು ಮೂರನೇದ್ದು ನ್ಯಾಯ ಮತ್ತು ವೈಶೇಷಿಕರ ಮತದಲ್ಲಿ ಅನ್ಯಥಾ ಖ್ಯಾತಿಯನ್ನು ಹೇಳುತ್ತಾರೆ. ಇನ್ನು 4ನೇದ್ದು ಸಾಂಖ್ಯ ಮತ್ತು ಪ್ರಭಾಕರರು ಅಖ್ಯಾತಿಯನ್ನು ಹೇಳುತ್ತಾರೆ. ಹಿಂಗ ಅವ್ರು ಹೇಳ್ಯಾರ. ಇದ್ರೊಳಗೆ ಯಾವಾಗ ಶ್ರೇಷ್ಠದ, ನಾ ಯಾವಾಗ ಸ್ವೀಕರಿಸ್ಲಿ ಅದು ನೀವು ಹೇಳ್ರಿ ಅಂತ ಗುರುಗಳಿಗೆ ಪ್ರಾರ್ಥನಾ ಮಾಡ್ಕೊಳ್ಕತ್ತ ನಾವು. 126 ಒಂದನೇದ್ದು ಅಸತ್ ಖ್ಯಾತಿ. ಇಲ್ಲಿ ಶೂನ್ಯವಾದಿಯ ಈ ಅಭಿಪ್ರಾಯವಿರುತ್ತದೆ. ಯಾವುದು? ಮೊದಲನೇದ್ದು ಅಸತ್, ಎಲ್ಲ ಅಸತ್ ಅಂತನ್ರಿ ಅವ. ಹಗ್ಗನು ಅಸತ್ತ, ಹಾವನು ಅಸತ್ತ. ಶೂನ್ಯವಾದಿ ಅಭಿಪ್ರಾಯ ಆರಿ ಯಾರಂತಾರ್ರಿ ಇದು? ಶೂನ್ಯವಾದಿಗಳು. ಶೂನ್ಯವಾದಿ. ಅದೇ ಶೂನ್ಯವಾದಿ ಯಾರು ಮಂಡನೆ ಮಾಡ್ಯಾರ ಇವ್ರು? ನೀವು ಬರ್ದಿರೇನು ವಾಸಲ್ಲ? ಬರ್ದಿಲ್ರಿ. ಯಾವನ್ರಿ ಅವ? ಬೌದ್ಧನ ಶಿಷ್ಯ ಮಾಧ್ಯಮಿಕ. ಬೌದ್ಧನ ಶಿಷ್ಯ ಮಾಧ್ಯಮಿಕ. ಅವು ಬರ್ದದ್ದು ನೋಡ್, ನಮಗೂ ವಿಸ್ಮೃತಿ ಆಗಿತ್ತು ನೋಡು. ಬರೆದು ಗುಣ ಮಾಡ್ರಿ ವಾಸಲ. ಯಾರೇ ಬೌದ್ಧನ ಶಿಷ್ಯ ಮಾಧ್ಯಮಿಕ ಏನಂತಾನ, ಅಲ್ಲಿ ಶೂನ್ಯವಾದಿಯ ಈ ಅಭಿಪ್ರಾಯವಿರುತ್ತದೆ. ಹಗ್ಗದ ಸ್ಥಾನದಲ್ಲಿ ಸರ್ಪವು ಅತ್ಯಂತ ಸತ್ತಾಗಿರುತ್ತದೆ. ಅದರಂತೆ ಅನ್ಯ ದೇಶದಲ್ಲಿ ಆದರೂ ಕೂಡ ಅತ್ಯಂತ ಸತ್ತಾಗಿರುತ್ತದೆ. ಇಂಥ ಅತ್ಯಂತ ಅಸತ್ತವಾಗಿರುವ ಸರ್ಪದ ಜ್ಞಾನವು ಹಗ್ಗ ದೇಶದಲ್ಲಿ ಆಗುತ್ತದೆ. ಇದಕ್ಕೆ ಅಸತ್ ಖ್ಯಾತಿ ಎಂದು ಹೇಳುತ್ತಾರೆ. ನೋಡ್ರಿ, ಅತ್ಯಂತ ಅಸತ್ತಾಗಿರುವ ಸರ್ಪದ ಜ್ಞಾನವು ಹಗ್ಗ ದೇಶದಲ್ಲಿ ಆಗುತ್ತದೆ. ಯಾರು ಮಾಧ್ಯಮಿಕರು ಏನಂತಾರಿದು? ಇದಕ್ಕೆ ಅಸತ್ ಖ್ಯಾತಿ ಎಂದು ಹೇಳುತ್ತಾರೆ. ಅತ್ಯಂತ ಅಸತ್ತ ಸರ್ಪದ ಖ್ಯಾತಿ ಅಂದರೆ ಭಾನ ಮತ್ತು ಕಥನವಾಗಿರುತ್ತದೆ. ಇದು ಬೌದ್ಧನ ಶಿಷ್ಯ ಯಾರು? ಮಾಧ್ಯಮಿಕ. ಇದ್ರ ಮ್ಯಾಗ ಎಷ್ಟರಪ್ಪ? 157. ಅಸತ್ಖ್ಯಾತಿಯ ವಿಶೇಷ ಕಥನ ಮತ್ತು ಖಂಡನವನ್ನು ವೃತ್ತಿ ರತ್ನಾವಳಿಯ 10ನೆಯ ರತ್ನದಲ್ಲಿ ಮಾಡಿರುತ್ತದೆ. ಮತ್ತು ವೃತ್ತಿ ಪ್ರಭಾಕರ ಏನದು? ವೃತ್ತಿ ಪ್ರಭಾಕರ ಸಪ್ತಮ ಪ್ರಕಾಶದಲ್ಲಿ ಮಾಡಿರುತ್ತದೆ. 7ನೇ ಪ್ರಕಾಶದಲ್ಲಿ ಮಾಡ್ಯಾರ್ರಿ. ಅದರ ಖಂಡನ. ಸತ್ತಂದ್ರ ಹೊಟ್ಟೆ ಇಲ್ಲ ಆತನಲ್ರಿ? ರೀ, ಸತ್ತಂದ್ರ ಹೊಟ್ಟೆ ಇಲ್ಲ ಇಲ್ಲ ತೋರ್ತದಂತ ನಾವ. ಹಗ್ಗದ ಸ್ಥಾನದಲ್ಲಿ ಅತ್ಯಂತ ಸರ್ಪವು ಅಸತ್ತಾಗಿದೆ.
ಅದು ಕರೆನೇ ಅನಿಸ್ತದಲ್ರಿ, ಹಗ್ಗದ ಸ್ಥಾನದಲ್ಲಿ ಆ ಸರ್ಪ ಅತ್ಯಂತ ಅಸತ್ತನೇ ಅದ, ಹೌದಲ್ಲ? ಹಾ, ಅಸತ್ ಅಂದ್ರೆ ತೋರಬಾರ್ದಿಂದ. ಅದು ತೋರಬಾರ್ದಂದ್ರೆ ನಿನ್ನ ಅಜ್ಞಾನದಿಂದ ತೋರ್ತದದು. ಹ್ಮ್ ಓಂಕಾರ ಹ್ಮ್ ಅದು ಏನು ಹಾವು ನೋಡಿದೆ, ಹಾವಿನ ಸಂಸ್ಕಾರ ಬಂದು ನಿಂತದ, ಮುಂದೆ ಅಂಧಕರದ ಸನ್ನಿವೇಶಕ್ಕೆ ಅನುಸಾರವಾಗಿ ನಿನ್ನ ಅಜ್ಞಾನದ ಅದ್ರಾಗ ತೋರ್ತದ. ಹ್ಮ್ ಹೌದಲ್ರಿಪ್ಪ? ಹೌದೌದೌದು. ಹ್ಮ್. ಹಗ್ಗ ದೇಶದಲ್ಲಿ ಆಗುತ್ತದೆ ಏನು? ಅತ್ಯಂತ ಅಸತ್ತಾಗಿರುತ್ತದೆ. ಇಂಥ ಅತ್ಯಂತ ಅಸತ್ತಾಗಿರುವ ಸರ್ಪದ ಜ್ಞಾನವು ಹಗ್ಗ ದೇಶದಲ್ಲಿ ಆಗುತ್ತದೆ. ಇದಕ್ಕೆ ಅಸತ್ ಖ್ಯಾತಿ ಎಂದು ಹೇಳುತ್ತಾರೆ. ಅತ್ಯಂತ ಅಸತ್ತ ಸರ್ಪದ ಖ್ಯಾತಿ ಅಂದರೆ ಭಾನ ಮತ್ತು ಕಥನವಾಗಿರುತ್ತದೆ. ಅದಕ್ಕೆ ಈ ಅಸತ್ ಖ್ಯಾತಿಯ ವಿಶೇಷ ಕಥನ ಮತ್ತು ಖಂಡನವನ್ನು ವೃತ್ತಿ ರತ್ನಾವಳಿಯ 10ನೆಯ ರತ್ನದಲ್ಲಿ ಮಾಡಿರುತ್ತದೆ ಮತ್ತು ವೃತ್ತಿ ಪ್ರಭಾಕರ ಸಪ್ತಮ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅಲ್ಲಿ ನೋಡ್ಕೋರಿ ಅಂತ ಹೇಳಿದ್ರು. ಇನ್ನು ಎರಡನೇದ್ದು 127ನೇ ಅಂಕದಲ್ಲಿ ಎರಡನೇದವ ಯಾರಪ್ಪ ಅಂದ್ರೆ ಆತ್ಮಖ್ಯಾತಿ. ಈಗ ಅಸತ್ ಖ್ಯಾತಿ ಹೇಳಿದ್ರು, ಈಗ ಆತ್ಮಖ್ಯಾತಿ ಹೇಳ್ತಾರ. ವಿಜ್ಞಾನವಾದಿಯ ಇದು ಷಟ್ಖ್ಯಾತಿ ವಿಷಯ ಪ್ರದರ್ಶನ ಪತ್ರಿಕೆ ಅದ. ಇದು 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 ಏನು ಓದೋದು ಬೇಡತ್ತರಿ. ಈಗ ಬಂದೈತೇನ್ರಿ ಅದು ಸದ್ಯ? ಹೌದು. ಅದ್ರ ಬೆಂಪೇಜಿಗೆ ಅದ. ನಮಗೆ ಹೊಸ ಗ್ರಂಥದೊಳಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ನಂಬಲ್ಲಿ ಇಲ್ಲದು. ಇಲ್ಲ, ನಿಮ್ಗೆ ಹೆಂಗದ ಗ್ರಂಥ ಹಂಗೆ ಓದ್ರಿ. ಇನ್ನು 127 ಎರಡನೇದ್ದು ಆತ್ಮಖ್ಯಾತಿ. ವಿಜ್ಞಾನವಾದಿಯ ಈ ಅಭಿಪ್ರಾಯವಿರುತ್ತದೆ. ಯಾವ ವಿಜ್ಞಾನವಾದಿಯ ಈ ಅಭಿಪ್ರಾಯ ಏನದು? ಹಗ್ಗದಲ್ಲಿ ಆಗಲಿ ಅದರಂತೆ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿಯ ಹೊರತು ಎಲ್ಲಿಯೂ ಸರ್ಪ ಇರುವುದೇ ಇಲ್ಲ. ಹಗ್ಗದಲ್ಲಿ ಆಗಲಿ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿಯ ಹೊರಗೆ ಎಲ್ಲಿಯೂ ಸರ್ಪ ಇರುವುದೇ ಇಲ್ಲ. ಎಲ್ಲ ಪದಾರ್ಥಗಳು ಬುದ್ಧಿಗಿಂತಲೂ ಭಿನ್ನವಿಲ್ಲ. ಮತ್ತೇನೆಂದರೆ ಎಲ್ಲಾ ಪದಾರ್ಥಗಳ ಆಕಾರವನ್ನು ಬುದ್ಧಿಯೇ ಧಾರಣ ಮಾಡಿರುತ್ತದೆ. ಆ ಬುದ್ಧಿಯು ಕ್ಷಣಿಕ ವಿಜ್ಞಾನ ರೂಪವಿರುತ್ತದೆ. ಆ ಬುದ್ಧಿ ಹ್ಯಾಂಗದಪ್ಪ ಅಂತ ಕೇಳಿದ್ರ ಕ್ಷಣಿಕ ವಿಜ್ಞಾನ ರೂಪವಿರುತ್ತದೆ. ಕ್ಷಣ ಕ್ಷಣದಲ್ಲಿ ನಾಶ ಮತ್ತು ಉತ್ಪತ್ತಿಯನ್ನು ಹೊಂದುವಂತ ಯಾವ ವಿಜ್ಞಾನವಿರುವುದೋ ಅದುವೇ ಸರ್ಪರೂಪವಾಗಿ ತೋರುತ್ತದೆ. ಯಾವ ವಿಜ್ಞಾನ ಅಂದ್ರೆ ಆ ಬುದ್ಧಿನೇ. ಇದಕ್ಕೆ ಆತ್ಮಖ್ಯಾತಿ ಎಂದು ಹೇಳುತ್ತಾರೆ. ಆತ್ಮ ಅಂದರೆ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯು. ಅದು ಸ್ವರೂಪದಿಂದ ಖ್ಯಾತಿ ಎಂದರೆ ಭಾನ ಮತ್ತು ಕಥನವಿರುತ್ತದೆ. ಆತ್ಮಖ್ಯಾತಿ ಒಪ್ಪದವ್ರು ಯಾರ್ರಿ ಸರ? ಏನ್ ಬರೆದಿರಿ? ಇದು ಬರ್ದಿಲ್ಲ ನೋಡ್ರಿ ಅಪ್ಪ. ಹಾ ರೀ, ಇದು ಹೇಳಿಲ್ಲ ಕಾಣಿಸ್ತದ. ವಿಜ್ಞಾನವಾದಿಯ ಈ ಅಭಿಪ್ರಾಯವಿರುತ್ತದೆ. ಯಾರದಾರ ಹೇಳ್ರಿ, ಗೊತ್ತಿದ್ರೆ ಹೇಳ್ರಿ. ಇಟ್ಕೊಂಡ್ಬಿಡ್ರಿ. ಇಲ್ಲ, ನನಗ ಸ್ಮೃತಿ ಇಲ್ಲ. ಆಯ್ತು ಬಿಡ್ರಿ, ನೋಡಿ. ವಿಜ್ಞಾನವಾದಿ ಈ ಅಭಿಪ್ರಾಯವಿರುತ್ತದೆ. ಹಗ್ಗದಲ್ಲಿ ಆಗಲಿ ಅದರಂತೆ ಅನ್ಯ ದೇಶದಲ್ಲಿ ಆಗಲಿ ಬುದ್ಧಿಯ ಹೊರಗೆ ಎಲ್ಲಿಯೂ ಸರ್ಪ ಇರುವುದೇ ಇಲ್ಲ.
ಎಲ್ಲ ಪದಾರ್ಥಗಳು ಬುದ್ಧಿಗಿಂತಲೂ ಭಿನ್ನವಿಲ್ಲ. ಮತ್ತೇನೆಂದರೆ ಎಲ್ಲಾ ಪದಾರ್ಥಗಳ ಆಕಾರವನ್ನು ಬುದ್ಧಿಯೇ ಧಾರಣ ಮಾಡಿರುತ್ತದೆ. ಆ ಬುದ್ಧಿಯು ಕ್ಷಣಿಕ ವಿಜ್ಞಾನ ರೂಪವಿರುತ್ತದೆ. ಕ್ಷಣದಲ್ಲಿ ನಾಶ ಮತ್ತು ಉತ್ಪತ್ತಿಯನ್ನು ಹೊಂದುವಂತ ಯಾವ ವಿಜ್ಞಾನವಿರುವುದೋ ಅದುವೇ ಸರ್ಪರೂಪವಾಗಿ ತೋರುತ್ತದೆ. ಆ ಬುದ್ಧಿನೇ. ಬುದ್ಧಿಗಿಂತ ಹೊರಗೆ ಎಲ್ಲಿಲ್ಲ. ಬುದ್ಧಿ ಎಲ್ಲ ಪದಾರ್ಥಗಳ ಆಕಾರ ಬುದ್ಧಿನೇ ಆಗ್ತದ. ಆ ಸರ್ಪದ ಆಕಾರನು ಬುದ್ಧಿನೇ ಆಗ್ಯದ ಅಂತಂದ್ರೆ ಇದಕ್ಕೆ ಆತ್ಮಖ್ಯಾತಿ ಎಂದು ಹೇಳುತ್ತಾರೆ. ಆತ್ಮ ಅಂದರೆ ಕ್ಷಣಿಕ ವಿಜ್ಞಾನ ರೂಪ ಬುದ್ಧಿಯು ಅದು ಸರ್ಪರೂಪದಿಂದ ಖ್ಯಾತಿ ಎಂದರೆ ಭಾನ ಮತ್ತು ಕಥನವಿರುತ್ತದೆ. ಆತ್ಮಖ್ಯಾತಿ ಅಂದ್ರೆ ಕ್ಷಣಿಕ ಬುದ್ಧಿ ಎಂದು ತೋರ್ತಕ್ಕಂಥದ್ದು ಆತ್ಮಖ್ಯಾತಿ ಅಂದ್ ಬಿಡುದನ್ರಿ. ಇಷ್ಟ ಆದ್ರೆ ಅಸತ್ ಖ್ಯಾತಿ ಅಂದ್ರೆ ಎಲ್ಲಿಯೂ ಇಲ್ಲದು ತೋರುದು ಅಸತ್ ಖ್ಯಾತಿ. ಎಲ್ಲಿ ಇಲ್ಲದು ತೋರ್ತದಂತನ್ರಿ ಅವ, ಅದು ಅಸತ್ ಖ್ಯಾತಿ. ಅಸತ್ ಖ್ಯಾತಿ. ಎಲ್ಲಿ ಇಲ್ಲುದು ಅದು ಹಂಗ ತೋರ್ಲಿಕ್ ಬರಂಗಿಲ್ಲ. ಎಲ್ಲ ಬುದ್ಧಿನೇ ಪದಾರ್ಥದ ಆಕಾರ ಆಗದ ಯಾವುದು ಬುದ್ಧಿ. ಹಂಗಿಲ್ಲ ಸರ್ಪದ ಆಕಾರನು ಬುದ್ಧಿನೇ ಆಗ್ಯದ ಅದು. ಅದೇ ಏನ್ರಿ ಅವ್ರದ್ದು ಖರೇನೆ ಅನಿಸ್ತದಲ್ರಿಪ್ಪ. ಮತ್ತೆ ಅವು ಖರೆ ಅವು ಪ್ರಮಾಣ ಕೊಟ್ಟು ಹೇಳ್ತಾರ್ರಿ ಅವರು ಬಿ. ಅದಕ್ಕ ಹೌದ್ರಿ. ಹೌದು ಹೇಳ್ರಿಪ್ಪ. ಈ ಅಸತ್ ಖಾತಿ ಒಪ್ಪಿದವರು ಯಾರೇ ಬೌದ್ಧರ? ಬೌದ್ಧರ್ರಿ ಅವರು. ಇದನ್ನು ಒಪ್ಪಿದವರು ತಾಂತ್ರಿಕರು ಒಪ್ಪ್ಯಾರ ಅಂತ ಬರ್ಕೊಂಡಿದ್ ನಾನು ಒಂದ್ ಕಡೆ. ನ್ಯಾಯವಾಚಸ್ಪತಿಯವರು ಒಪ್ಪಿಕೊಂಡ್ರ ಅಂತ ಬರ್ದಿದ್ದೆ. ವಿಜ್ಞಾನವಾದಿಗಳು ಒಪ್ಪಿಕೊಂಡ್ರ ಅಂತ ಬರ್ದಿದ್ದೆ. ಇವರೆಲ್ಲ ಬಾಹ್ಯ ಪ್ರತ್ಯಕ್ಷವಾದಿಗಳು, ದ್ವೈತ ಗ್ರಂಥದ ಪರೋಕ್ಷವಾದಿಗಳು ಅಂತ ಏನೋ ಬರ್ಕೊಂಡಿದ್ದೆ. ಅದಕ್ಕೆ ನನಗೆ ಲಕ್ಷ್ಯಕ್ಕೆ ಬಂತು. ನ್ಯಾಯ ವೈಶೇಷಿಕರ್ರಿ ಅವರು. ಇಲ್ಲಿ ಮುಂದೆ ಅನ್ಯಥಾ ಖ್ಯಾತಿ ಒಪ್ಪದವ್ರಿಪ್ಪ ಅವರು. ಅದಕ್ಕೆ ಹಿಂಗ್ ಬರ್ಕೊಂಡಿದ್ದೆ, ನನಗೆ ಅನುಮಾನ ಆಯ್ತು. ಅದಕ್ಕೆ ನಿಮಗ ಪ್ರಶ್ನೆಕಾಲದ ಮಂದಿ ಕೇಳಿದೆ. ಇಲ್ಲಿ ವಿಜ್ಞಾನವಾದಿಗಳಂದ್ರ ಯಾರಂದ್ರೆ ನೀವು ಬೌದ್ಧಂದ ಏನಂದ್ರ ಶಿಷ್ಯ ಅಂದ್ರೇನು? ತಾಂತ್ರಿಕರು ಒಪ್ಪ್ಯಾರ ಅಂತ ಒಂದ್ ಕಡೆ ಅಂದಾರ. ನ್ಯಾಯವಾಚಸ್ಪತಿಯವರು ಒಪ್ಪ್ಯಾರ ಅಂತ ಒಂದ್ ಕಡೆ ಅಂದಾರ. ವಿಜ್ಞಾನವಾದಿಗಳು ಒಪ್ಪ್ಯಾರ ಇದು ಅಸತ್ ಖ್ಯಾತಿ ಅಂತ ಹೇಳ್ಯಾರ. ಇದು ಯಾಕ ಬರ್ತೀನಿ ಅಂತ ನನಗೆ ಗೊತ್ತಾಗಿಲ್ಲ. ಅಸತ್ಯ ಖ್ಯಾತಿ ಅಂದ್ರೆ ಶೂನ್ಯವಾದಿಗಳ್ರಿ. ಶೂನ್ಯವಾದಿಗಳು ಅಂತ ಅರ್ಥ. ಬೌದ್ಧರಿ ಅಂತ ಅರ್ಥ. ಬೌದ್ಧರು ಶೂನ್ಯವಾದಿಗಳೇ ಇರ್ತಾರ. ಅವ್ರು ಬೌದ್ಧವಾದಿಗಳು ಶೂನ್ಯವಾದಿಗಳೇ ಇರ್ತಾರ. ಅದಕ್ಕೆ ಮಾಧ್ಯಮಿಕ ಅಂತ ಕೊಟ್ರು ನೋಡ್ರಿ ಅವರು. ಮಾಧ್ಯಮಿಕ ಅವ್ರು ನಂತರದವ್ರು. ರೀ ಬೌದ್ಧರ ನಂತರದವರು. ಇನ್ನು ವಿಜ್ಞಾನವಾದಿಯು ಅಭಿಪ್ರಾಯ ಅದು ಯಾರ್ದ್ರಿ? ಇದು ಆತ್ಮಖ್ಯಾತಿ ವಿಜ್ಞಾನವಾದಿಗಳು. ಯಾರು ಒಪ್ಪದವರು? ಆತ್ಮಖ್ಯಾತಿಯನ್ನು ಒಪ್ಪದವರು. ಒಟ್ಟು 4 ಖ್ಯಾತಿ ಹೇಳೇನ್ರಿ ಅವ ಇಲ್ಲಿ. ಒಂದು ಅಸತ್ಖ್ಯಾತಿ, ಒಂದು ಆತ್ಮಖ್ಯಾತಿ, ಒಂದು ಅನ್ಯಥಾ ಖ್ಯಾತಿ, ಇನ್ನೊಂದು ಅಖ್ಯಾತಿ. ಈಗ 2 ಹೇಳಿದ್ರು. ಇನ್ನ 3ನೇದ್ ಹೇಳ್ತಾರ್ರಿ. ಎಷ್ಟು? 128ನೇ ಅಂಕದಲ್ಲಿ ಅನ್ಯಥಾ ಖ್ಯಾತಿ ಯಾರು ಒಪ್ಪ್ಯಾರಪ್ಪ ಅಂತ ಕೇಳಿದ್ರೆ ನೈಯಾಯಿಕ ಮತ್ತು ವೈಶೇಷಿಕರ್ರಿ. ಈ ಅನ್ಯಥಾ ಖ್ಯಾತಿ ಒಪ್ಪದವ್ರು ಕೊಟ್ಟಾರ ನೋಡ್ರಿ, ನೈಯಾಯಿಕ ಮತ್ತು ವೈಶೇಷಿಕರು. ನೈಯಾಯಿಕರು ಮತ್ತು ವೈಶೇಷಿಕರು ಎಲ್ಲಾರು ಹೇಳ್ಬಿಟ್ರಲ್ಲ. ಮತ್ತ ಅಲ್ಲಿ ಮ್ಯಾಗ ವಿಜ್ಞಾನವಾದಿ ನೈಯಾಯಿಕರು, ವೈಶೇಷಿಕರು. ಇವರು ವೈಶೇಷಿಕ ಶಾಸ್ತ್ರ ಕರ್ತಾರೆ. ಅವ ಯಾರು? ಕರ್ಣಭುಕ. ಕಣ್ಬುಕ್ರೆ. ನೈಯಾಯಿಕರು ಅಂದ್ರೆ ನೈಯಾಯಿಕ ನ್ಯಾಯಶಾಸ್ತ್ರಕರ್ತ. ಇವರೇ ಇಬ್ರು ಗೌತಮನ ಶಿಷ್ಯರ್ರಿ ಅವರು.
ಇವರು ಹಾ ಕಣ್ಬುಕ್ಕರು ಕಣಬುಕ ಮತ್ತು ನೈಯಾಯಿಕ. ಯಾರ ಶಿಷ್ಯರ್ರಿ? ಇವು ಇಲ್ಲಿ ಎದ್ರ ಗೌತಮನ ಯಾರು ಮಾಧ್ಯಮಿಕ ಅಂದ್ರೇನ್ ನೀವು? ಅದು ಹಿಂದಿದ್ದ ಅಸತ್ತದ ಹೇಳೇನ ಅದು. ಹಾ ಇಲ್ಲಿ ಇದು ನೈಯಾಯಿಕ ಮತ್ತು ವೈಶೇಷಿಕ ಅಂದ್ರೆ ಇಬ್ಬರ್ರಿ ಅವರು. ಅದೇ ಕಣ್ಬುಕ್ರ ಅಂತಾರಲ್ರಿ ಅಪ್ಪ ಅವ್ರು. ಹಾ ವೈಶೇಷಿಕ ಶಾಸ್ತ್ರಕರ್ತ ಯಾರು? ಕಣಬುಕ. ಕಣಾದಂತ ಕರೀತಾರ್ರಿ ಅವ್ರಿಗೆ. ಅವರಿಗೆ ಕಣಬುಕರು ಅಂತ ಕರೀತಾರ್ರಿ, ಪರ್ಯಾಯದ ಕಣಾದ ಕಣಬುಕ. ಕಣಬುಕ ಅಂತ ಯಾಕೆ ಕರೆದಾರ ಅನ್ನೋದು ಗೊತ್ತದಲ್ರಿ ಅವ್ರಿಗೆ? ಕಣದಾಗ ಬಿದ್ದಿದ್ ಕಾಳ ಅವ್ರು. ಹಾ ಎಲ್ಲ ರೈತರು ರಾಶಿ ಮಾಡ್ಕೊಂಡು ಆದ ಬಳಕ ಏನು ಕಣದ ಹೊರಗೆಲ್ಲ ಕಾಳು ಚೆಲ್ಲಿರ್ತಾವ, ಆ ಕಾಳನ್ನ ಆರಿಸಿಕೊಂಡು ತಾವು ಅದನ್ನ ಉಪಜೀವನ ಮಾಡಿಕೊಂಡು ಈ ಗ್ರಂಥವನ್ನು ಬರ್ದಾರ್ರಿ ಅವರು. ಕಣಬುಕ್ಕರು ಕಣಬುಕರು ಯಾವ ವೈಶೇಷಿಕ ಗ್ರಂಥ. ನೈಯಾಯಿಕ ಮತ್ತು ವೈಶೇಷಿಕರ ಈ ಅಭಿಪ್ರಾಯವಿರುತ್ತದೆ. ಏನ ಅವ್ರ ಅಭಿಪ್ರಾಯ ಅಂತಾರಪ್ಪ ಅಂತ ಕೇಳಿದ್ರೆ, ಹುತ್ತು ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವು ಇರುತ್ತದೆ. ಹುತ್ತು ಅನ್ನೋದಕ್ಕೆ ಒಂದು ಟಿಪ್ಪಣಿ ಕೊಟ್ಟ ನೋಡಿ, 159. ಏನಂತಾರಿಲ್ಲಿ? ವಾಲ್ಮೀಕ್ ಅಲ್ಲ ವಲ್ಮೀಕ್. ಹಾ ವಲ್ಮೀಕ್ ವಲ್ಮೀಕ್ ಅಂದ್ರಿ ಅದೇ ಹುತ್ತೆ. ಋಷಿ ವಾಲ್ಮೀಕಿ ಋಷಿಗಳಿಗೆ ಹುತ್ತೇರಿತಿಲ್ರಿ? ಹೌದ್ರಪ್ಪ. ಹಾ ಮತ್ತೆ ಅದಕ್ಕೆ ವಾಲ್ಮೀಕಿ ಅಂದಾರ, ಹುತ್ತಕ್ಕೆ ವಾಲ್ಮೀಕಿ ಅಂದಾರ. ಹುತ್ತ ಏರಿದ್ರ ಸಲುವಾಗಿ ಅವ್ರಿಗೆ ವಾಲ್ಮೀಕಿ ಅಂದಾರ. ಹಾ ವಾಲ್ಮೀಕ. ಇದಕ್ಕೆ ಕೆಲವು ದೇಶಗಳಲ್ಲಿ ರಾಪಡ ಎಂತಲೂ ಕರೆಯುತ್ತಾರೆ. ಎದಕ್ರಿ? ಆ ಹುತ್ತಿಗೆ. ಹಾ ಅದಕ್ಕಿದು ಇಲ್ಲಿ ಬಂದದ್ರಿ ಸದ್ದ. ನೈಯಾಯಿಕ ಮತ್ತು ವೈಶೇಷಿಕರ ಈ ಅಭಿಪ್ರಾಯವಿರುತ್ತದೆ, ಹುತ್ತು ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವು ಇರುತ್ತದೆ. ಆ ಸತ್ಯವಾದ ಸರ್ಪ ಎಲ್ಲದ? ಹುತ್ತ ದೇಶದಲ್ಲಿ ಅದ. ಅದು ಅದನ್ನೇ ನೇತ್ರದಿಂದ ನೋಡಿದ್ದಾರೆ ಮತ್ತು ನೇತ್ರದಲ್ಲಿ ದೋಷಗಳಿರುತ್ತವೆ. ಅದರ ಬಲದಿಂದ ಸಮ್ಮುಖವಾಗಿ ಹತ್ತಿರ ತೋರುತ್ತದೆ ಅಂತಾರ್ರಿ ಇವರು. ಇರುವುದೆಲ್ಲದ? ಹುತ್ತದಲ್ಲದ ಹಾವ. ಅದು ನೇತ್ರದಲ್ಲಿ ದೋಷ ಇರುವುದರಿಂದ ಅದು ಸಮ್ಮುಖ ಆಗಿ ತೋರ್ತದ ಅಂತಾರ. ಏನು ಇರ್ಲಾರ್ದೆ ತೋರ್ತದ? ಇಲ್ಲ, ಆದಲ್ಲಿ ಎಲ್ಲಿ? ಹುತ್ತ ದೇಶದಲ್ಲಿ ಅದದು. ಅಲ್ಲ ಬರೋಬರಿ. ಇವ ಬೇರೆ ಕಡೆ ಅದನ, ಏನ ಹಗ್ಗಿರ್ಲಾರ್ದೇನೆ ತೋರ್ತದಲ್ರಿ ಇವ್ರಿಗೆ. ಹೌದೌದೌದು. ಒಟ್ಟು ನಸುಕ್ನಾಗ ಹೊಂಟಾಗ ಸುಮ್ನೆನೆ ತೋರ್ತದ. ನಸುಕ್ನಾಗ್ಯಾಕ ಮನಿ ಮುಂದೆ ತೋರ್ಲಿಕತ್ತದ ಅವ್ರಿಗೆ ಎದುರಿಗೆ. ಏನ್ರಿ? ಇರುವುದು ಅಲ್ಲಿ ಅದ. ಆ ನೇತ್ರದಲ್ಲಿ ದೋಷ ಇರುವುದರಿಂದ ಅಲ್ಲಿ ಇಲ್ಲಿ ತೋರ್ತದತ್ತಾರ ಇವರು. ಎಟ್ ಶಾಣ್ಯಾರ ನೋಡ್ರಿ. ಅಲ್ಲ ಹಗ್ಗ ಇರ್ಲಾರ್ದೇನೆ ತೋರ್ತದ್ರಿ ಪರದು. ಇದು ವಿಚಿತ್ರ ಆತ್ರಿ. ಅಲ್ಲ ಏನೇನು ಅಧಿಷ್ಠಾನ ಇರ್ಲಾರ್ದೆ ತೋರ್ತದ. ಒಳ್ಳೆ ಹಗ್ಗ ಇಡ್ರಿ, ಹಗ್ಗ ದೇಶದಲ್ಲಿ ತೋರ್ತದಂತಾರೆ ಹಿಡಿಯೋಣ. ನೋಡೋಣ ಏನಂತಾರ ನೋಡೋಣ್ರಿ. ಈಗಿನ ಹಗ್ಗ ಇತ್ತಪ್ಪ ಅಂದ್ರೆ ಸಾದೃಶ್ಯ ದೋಷದಿಂದ ಕಾಣಬಹುದು, ಮತ್ತೆ ಇರ್ಲಾರ್ದನ್ನ ಕಾಣತದಂದ್ರೆ ಹೆಂಗಿರುವುದು? ಈಗ ನೋಡ್ರಿ, ಅವ್ರ ಏನಂತಾರ? ಹುತ್ತು ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪವು ಇರುತ್ತದೆ, ಅದನ್ನೇ ನೇತ್ರದಿಂದ ನೋಡಿದ್ದಾರೆ ಮತ್ತು ನೇತ್ರದಲ್ಲಿ ದೋಷಗಳಿರುತ್ತವೆ.
ಅದರ ಬಲದಿಂದ ಸಮ್ಮುಖವಾಗಿ ಹತ್ತಿರ ತೋರುತ್ತದೆ. ಅಂದ್ರ ಅದ್ರಾಗ ಯಾಕೆ ತೋರ್ಲಿಕತ್ತದ ಅಂದ್ರೆ ಈ ರೀತಿಯಿಂದ ತೋರ್ತದ ಅಂತ ಹೇಳ್ತಾನ ಅಂತ ಅನಸ್ತದ ಅದು. ಅಧಿಷ್ಠಾನದಿಲ್ದೆ ಅಂತೂ ತೋರಂಗಿಲ್ಲ, ಅದು ಸಮ್ಮುಖವಾಗಿ ನೇತ್ರದಿಂದ ನೋಡ್ಲಿಕ್ಕತ್ತ ನಾವು ಇಲ್ಲಿ. ಸಾದೃಶ್ಯ ದೋಷ ಐತಲ್ರಿ, ಅದು ಅದರಂಗೆ ಇದ್ರಿ ಇದ್ರಂಗೆ ಕಾಣಕತೈತೆ ಅಂತ ಒಪ್ಪೋದ್ರಿ. ಏನು ಇರ್ಲ ಅದು ಹೆಂಗ್ ಕಾಣತ್ತ ಅನ್ನುವಂಥದ್ದು ಪ್ರಶ್ನೆ ರೀ. ಇಲ್ಲ ಅಲ್ಲಿ ಇಲ್ಲಿ ತೋರ್ತದಂತಂದ್ರೆ ಅವ ಇದು ಅಂತರದ ಒಂದು ಇರುವುದು ಸತ್ಯ ಸರ್ಪ ಹುತ್ತದಲ್ಲದ ನೇತ್ರದಲ್ಲಿ ದೋಷ ಇರೋಣದರಿಂದ ಅದು ಸಮ್ಮುಖಾಗಿ ತೋರ್ತದ ಅಂತ ಅವ ಅಂತಾನ. ಪರಂತು ಅಲ್ಲಿ ಹಗ್ಗದಾಗ ನೋಡ್ದವನಿಗೆ ಇದು ಈ ರೀತಿ ತೋರ್ತದತನವ. ಹಗ್ಗದಲ್ಲಿ ಏನು ತೋರಿದಲ್ಲ ಅವ ಹುತ್ತದಂದೇ ಏನು ಮೊದಲಾದ ಸ್ಥಾನಗಳಲ್ಲಿ ಸತ್ಯವಾದ ಸರ್ಪ ಇರ್ತದ, ಅದನ್ನೇ ನೇತ್ರದಿಂದ ನೋಡಿದ್ದಾರೆ ಮತ್ತು ನೇತ್ರದಲ್ಲಿ ದೋಷಗಳಿರ್ತಾವ, ಅದಕ್ಕೆ ತೋರ್ಲಿಕ್ಕತ್ತದ ಅಂತನವ. ಅಧಿಷ್ಠಾನ ಇರ್ಲಾರ ತೋರ್ಲಿಕ್ಕೆ ಬರಲ್ಲದು, ಸಮ್ಮುಖವಾಗಿ ಹತ್ತಿರ ತೋರುತ್ತದೆ. ಹೌದಲ್ರಿ? ಅಧಿಷ್ಠಾನ ಇರ್ಲಾರ ತೋರ್ತದ. ಎಲ್ಲಿ ಅದದು ಸರ್ಪ? ನಿಜವಾಗಿ ಹುತ್ತ ದೇಶದಲ್ಲದ. ಅಲ್ಲ, ಹುತ್ತ ದೇಶದಾಗ ಇರಲಕ್ಕ ಇಲ್ಲಿ ಮನಿ ಮುಂದ ಅವನಿಗೆ ತೋರ್ಲಿಕ್ಕತ್ತದತ್ರಿ. ಅಧಿಷ್ಠಾನ ಏನಾರ ಒಂದು ಬೇಕಲ್ಲ. ಅದೇ ಈಗ ನೇತ್ರದಲ್ಲಿ ದೋಷ ಹೇಳ್ತಾನ್ರಿ ಅವನು. ದೋಷ ಇದ್ದದ್ದು ಮೂಲಕ ಇಲ್ಲಿ ತೋರ್ಲಿಕ್ಕತ್ತದ. ಪರಂತು ಅಲ್ಲಿ ಹಗ್ಗ ಇರ್ಲಾರ್ದನೆ ತೋರಲ್ಲ ಹತ್ ನಾವತ್ತೇವ. ಅಧಿಷ್ಠಾನ ಒಂದ್ ಏನ ಬೇಕ, ಇಲ್ಲಂದ್ರೆ ತೋರಲ್ಲದು. ನೋಡೋಣ್ರಿ ಏನಂತಾರ ಇದ್ರಾಗ, ನೋಡೋಣ ಮತ್ತ. ಆಯ್ತು. ಎಲ್ಲಿ ಆ ದೋಷದ ಬಲದಿಂದ ದೋಷಗಳಿರುತ್ತವೆ, ಅದರ ಬಲದಿಂದ ಸಮ್ಮುಖವಾಗಿ ಹತ್ತಿರ ತೋರುತ್ತದೆ. ಅದಕ್ಕೆ ಇಲ್ಲೊಬ್ಬ ಯದ್ಯಪಗಾರ ಸಂಶಯ ಮಾಡ್ತಾನ್ರಿ ಅವ್ರ ಮಾತಿಗೆ. ಅವ ಏನಂತಾನ ಯದ್ಯಪಗಾರನ ಸಂಶಯ? ಸತ್ಯವಾದ ಸರ್ಪಕ್ಕೂ ಮತ್ತು ನೇತ್ರಕ್ಕೂ ಮಧ್ಯದಲ್ಲಿರುವ ಗೋಡೆ ಮೊದಲಾದವುಗಳು ಅಡ್ಡವಾಗಿರುತ್ತವೆ ಎಲ್ಲ. ಅವ್ಯಾಕ್ ತೋರ್ಬಾರ್ದಿಂದ? ಎಟ್ಟು ಗಿಡ ಅವ, ಗ್ವಾಡಿ ಅದಾವ, ಮತ್ತ ಇವೆಲ್ಲ ಏನೇನು ಕಂಟಿ ಏನೇನು ರಗಡ ಬಾಳ ಅದಾವೆಲ್ಲ. ಮತ್ ಸರ್ಪೆ ಯಾಕೆ ತೋರ್ತು, ಅವ್ ಯಾಕೆ ತೋರ್ಲಿಲ್ಲ ಅಂತ ಇವ ಸಂಶಯ ಮಾಡ್ಯಾನ್ರಿ. ಅದಕ್ಕ ತಥಾಪಿಕಾರ ಯಾರ್ರಿ? ಇವರೇ ನೈಯಾಯಿಕರು, ವೈಶೇಷಿಕರು. ಇವ್ರೇ ಸಮಾಧಾನ ಹೇಳವ್ರೀಗ ಅವನಿಗೆ. ಹೌದು. ಶಂಕಾಕಾರಗೆ ಸಮಾಧಾನ ಹೇಳವ್ರು ಇವರು. ನೈಯಾಯಿಕ ವೈಶೇಷಿಕರೇ ಏನ್ ಹೇಳ್ತಾರ? ದೋಷ ಸಹಿತ ನೇತ್ರ ಇರುವುದರಿಂದ ಅಡೆತಡೆಗಳಿದ್ದಾಗ್ಯಾದರೂ ಸರ್ಪವು ನೋಡಲ್ಪಟ್ಟಿರುತ್ತದೆ. ದೋಷದ ಬಲದಿಂದ ಆ ಅಡೆತಡೆ ಇದ್ರು ಸಹಿತ ಅಲ್ಲಿ ಸರ್ಪ, ದೋಷದ ಬಲದಿಂದ ಸರ್ಪೇ ತೋರ್ಯದ, ಅವು ತೋರಿಲ್ಲ. ಏನ್ ನಡು ಇದ್ದುದ್ ಗಿಡ ಗ್ವಾಡಿ ಅಡ್ಡ ಏನು ಕಂಟಿ ಇಂಥವ್ ತೆಗ್ಗ ತೆವ್ರ ಇದ್ದುದ್ ಯಾಕೆ ತೋರಿಲ್ಲ ಅಂತಿಲ್ಲ, ಆ ದೋಷದ ಬಲದಿಂದ ಅಂತಾರ್ರಿ ಇವ್ರು. ದೋಷದ ಬಲದಿಂದ ಅವು ಯಾವ ತೋರಿಲ್ಲ, ಸರ್ಪ ಅಷ್ಟೇ ತೋರ್ಯದ ಅಂತಾರ ಅವ್ರು. ಮತ್ತು ಇದರಲ್ಲಿ ಯಾರಾದರೂ ಈ ರೀತಿ ಶಂಕಾ ಮಾಡಿದ್ದಾದರೆ ಏನಂತ ಶಂಕಾ? ದೋಷದಿಂದ ಸಾಮರ್ಥ್ಯವು ಕ್ಷೀಣವಾಗುತ್ತದೆ, ಹೆಚ್ಚಾಗುವುದಿಲ್ಲ. ಹೌನ್ರಿ. ಸಮಯ ಇದು ಬಹಳ ನಾಳೆ ನೋಡೋಣ. ಇಲ್ಲ ಸಮಯ ಎಷ್ಟು ದೊಡ್ಡ ಐತ್ರಿ ಇದು. ಇವು ಖ್ಯಾತಿಗಳು ಬಂದು ಹಿಂಗ ಇದು. ಇದು ಅನ್ಯಥಾ ಖ್ಯಾತಿ ವಿಷಯ ನಾಳಿನ ದಿವಸ ಮತ್ತೆ ನೀವು ವಿಚಾರ ಮಾಡುದ್ರಿ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುವುದು. ಸದ್ಗುರುನಾಥ